ಸಂಬಂಧನು ಮೀರಿದ ಸ್ನೇಹವಿದು. ನಗುತ್ತಿರು ನೀ ಪರಮಾತ್ಮ ಹೀಗೆ ಎಂದೆಂದು. ಪ್ರತಿಯೊಬ್ಬ ಯುವಕನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ತಮ್ಮ ಬದುಕನ್ನು ಕಟ್ಟಬೇಕು, ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಬೇಕು ಎಂದು ಮಾಯಾ ಪ್ರಪಂಚವಾದ ಬೆಂಗಳೂರಿಗೆ ಬರುತ್ತಾರೆ. ಅದರಂತೆಯೇ ತಾನೂ ಏನಾದರೂ ಸಾಧನೆ ಮಾಡಬೇಕು, ಒಳ್ಳೆಯ ಹೆಸರು ಮಾಡಬೇಕು ಅಂತ ಬಂದವನು ನಮ್ಮ ನಾಯಕ. ಹುಟ್ಟಿದ್ದು ಬೆಳೆದಿದ್ದು ಬಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ. ತಂದೆ ತಾಯಿಗೆ ಇವನೊಬ್ಬನೇ ಮಗನಾದರೂ ಚೆನ್ನಾಗಿ ಓದಲಿ ಎನ್ನುವುದು ಇವರ ಆಶಯ. ಅದಕ್ಕಾಗಿ ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬರುತ್ತಾನೆ. ವಿಶಾಲ್, ಹಾಂ ಹೌದು. ಓನರ್ ಹೇಳಿದ್ದು ನಿಮ್ಮ ಬಗ್ಗೆ, ಬನ್ನಿ. ಮಚ್ಚ, ನನ್ನ ಕಾಚ ನೋಡ್ದ? ಕಾಚನು ಬಿಡಲ್ವಲ್ಲೋ ನೀನು? ಸಾರಿ, ತಪ್ಪು ತಿಳಿಬೇಡಿ, ಅವನು ಸ್ವಲ್ಪ ಹಾಗೆ. ಪರವಾಗಿಲ್ಲ ಬಿಡಿ. ಮತ್ತೆ ವಿಶಾಲ್, ಯಾವಾಗರು ಏನು ಮಾಡ್ತಾ ಇದ್ದೀರಾ? ನಮ್ಮದು ತುಮಕೂರು ಹತ್ರ ಒಂದು ಹಳ್ಳಿ. BCom ಮುಗೀತು, MBA ಮಾಡೋಕ್ಕಂತೆ ಬಂದಿದ್ದೀನಿ. ಓ ಹೌದಾ? ಅಯ್ಯೋ, ನನ್ನ ಹೆಸರು ಹೇಳೋಕ್ಕೆ ಮರ್ತೆ. ನಾನು ಪ್ರಸಾದ್, ಅವನು ಗಿರೀಶ್. ನಾವಿಬ್ಬರು ಮಂಡ್ಯದಿಂದ ಇಂಜಿನಿಯರ್ ಓದೋಕ್ಕೆ ಅಂತ ಬಂದಿದ್ದೇವೆ. ಹಲೋ, ಮೈ ಸೆಲ್ಫ್ ಗಿರೀಶ್ ಫ್ರಮ್ ಮಂಡ್ಯ. ಹಲೋ, ವಿಶಾಲ್. ವಿಶಾಲ್, ಯಾವ ಕಾಲೇಜಿನಲ್ಲಿ MBA ಮಾಡ್ತಿರೋದು? ಸೂಪರ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ಅಲ್ಲಿ ಹುಡುಗಿರೆಲ್ಲ ಸಖತ್ತಾಗಿರ್ತಾರಲ್ಲ. ಏಯ್, ನಿಂದು ಬರೀ ಇದೇ ಆಯಿತು ಪಾಪ. ನನ್ನನ್ನು ಹಾಳು ಮಾಡಿದಾಗ ಅವನನ್ನು ಹಾಳು ಮಾಡಬೇಡ. ಬೇವರ್ಸಿ, ನಾನೇನು ಹಾಳು ಮಾಡಿರೋದು? ಓಕೆ ಇರಲಿ ಬಿಡಿ. ಒಬ್ಬ ವ್ಯಕ್ತಿ ಹಾಳಾಗೋಕ್ಕೆ ಇನ್ನೊಬ್ಬ ಹಾಳಾಗೋದ್ರಿಂದ ಮಾತ್ರ ಸಾಧ್ಯ. ಈಗ ನೀವಿಬ್ಬರು, ಇನ್ಮೇಲೆ ನಾನೊಬ್ಬ, 3 ಜನ ಸರಿ ಹಾಳಾಗೋಣ. ನೀವು ನಮ್ಮ ಟ್ರ್ಯಾಕಿಗೆ ಬಂದ್ರಿ, ಕೊಡಿ ಕೈನ. ಸರಿ ವಿಶಾಲ್ ಅವರೇ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ತಿಂಡಿ ತರ್ತೇನೆ. ಹಾಂ ಓಕೆ. ಹಾಂ,
ಬನ್ನಿ ವಿಶಾಲ್, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ವಿಶಾಲ್ ಅವರೇ, ಯಾವಾಗಿಂದ ಕಾಲೇಜ್ ಶುರು? ಅವರೇ ಇವರೇ ಯಾಕೆ, ಒಟ್ಟಿಗೆ ಇರ್ತೀವಿ. ಇನ್ಮೇಲೆ ಇದೆಲ್ಲ ಬೇಡ. ಸೂಪರ್ ಮಚ್ಚ. ಅಲ್ಲ, ನೀವೇ ಹೇಳಿದ್ರಲ್ಲ ಕ್ಲೋಸ್ ಆಗಿರೋಣ ಅಂತ. ಒಪ್ಕೊಟ್ರೋ? ಹೀಗೆ ಈ ಮೂವರು ತುಂಬ ಬೆರೆತು ಹೋಗುತ್ತಾರೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಎಂಬುದು ಒಂದು ಬಿಟ್ಟರೆ ಸ್ವಂತ ಅಣ್ಣ ತಮ್ಮಂದಿರಾಗಿ ಇರುತ್ತಾರೆ. ಏನಾಯ್ತು ಯಾರಿಗೆ ಗೊತ್ತು. ಪ್ರಸಾದ್, ವಿಶಾಲ್ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಲ್ವಾ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ತುಂಬ ಟೆನ್ಷನಲ್ಲಿ ಇದ್ದಾನಪ್ಪ. ಏನೋ ಇತ್ತೀಚೆಗೆ ಒಂಥರ ಆಡ್ತಾ ಇದ್ದಾನೆ. ಹೌದೌದು. ಗಿರೀಶ, ಈ ವಿಶಾಲ ಎಲ್ಲಿ ಹೋದ್ನೋ? ಒಂದು ಮಾತು ಹೇಳಿಲ್ಲ. ಹೌದಾ? ಮೇಲೆಲ್ಲಾದ್ರೂ ಇರ್ತಾನೆ, ನೋಡೋಣ ಬಾ. ಲೋ, ಇಲ್ಲೇನು ಮಾಡ್ತಿದ್ಯಾ? ಎಷ್ಟು ಫೋನ್ ಮಾಡಿದೆ ಗೊತ್ತಾ? ಒಂದು ಮಾತು ಹೇಳೋದಲ್ವಾ? ಸಾರಿ ಮಗ, ಏನೋ ಟೆನ್ಷನ್, ಅದಕ್ಕೆ ಮೇಲೆ ಬಂದ. ಏನಾಯ್ತು? ಲವ್ ಫೇಲ್ಯೂರಾ? ಲವ್ವಾ? ನಮ್ಮಂಥ ಹುಡುಗರಿಗೆ ಎಲ್ಲಿಂದ ಲವ್ವು? ಅದು ನಿಜ ಮಗ. ಇವಾಗಿನ ಕಾಲದ ಹುಡುಗಿರಿಗೆ ಒಳ್ಳೆ ಗುಣ ಬೇಡ, ಅಕೌಂಟಲ್ಲಿ ಹಣ ಇದ್ರೆ ಸಾಕು. ಸುಮ್ಮನಿರೋ ನೀನು. ಮಗ, ಏನಾಯ್ತು? ಬಿಡು ಮಗ, ಹೇಳಿ ಯೂಸ್ ಇಲ್ಲ. ಅಪ್ಪ, ಹೇಳ್ತೀವಿಲ್ಲ ಇವಾಗ. ಏನಂತ ಹೇಳಿ ಮಗ, ಆ ದೇವ್ರ ಲೆಕ್ಕಾಚಾರಣೆ ಬೇರೆ. ಈ ಮೋಸ ಮಾಡೋರು, ಕಳ್ಳರು, ಅವ್ರನ್ನೆಲ್ಲ ಚೆನ್ನಾಗಿರ್ತಾನೆ. ಆದರೆ ನಮ್ಮಂಥ ನಿಯತಿರೋರಿಗೆ ಬರೀ ಕಷ್ಟ. ಹುಟ್ಟಿದ್ರೆ ಒಂದು ಶ್ರೀಮಂತರ ಹುಟ್ಟಬೇಕು. ಬಡವರು, ಅದರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಂತರೂ ಹುಟ್ಟಲೇಬಾರ್ದು ಕಂಡ್ರು. ನಮ್ಮ ಕಾಲೇಜಲ್ಲಿ ಎಲ್ಲರೂ ಶ್ರೀಮಂತರ ಕಂಡ್ರು. ಕಾಸ್ಟ್ಲಿ ಬೈಕ್ಗಳಿರುತ್ತೆ, ಕಾಸ್ಟ್ಲಿ ಮೊಬೈಲ್ಗಳಿರುತ್ತೆ. ಅವ್ರ ಡ್ರೆಸ್ ನೋಡಬೇಕು ಮಗ. ಆದರೆ ನಮ್ಮ ನೋಡು, ಬೈಕ್ ಹೋಗಲಿ, ಚಪ್ಪಲಿ ತೊಗೋಬೇಕಂದ್ರು 4 ಸತಿ ಯೋಚನೆ ಮಾಡಬೇಕು. ಅವರಪ್ಪಂದ್ರು ಮಕ್ಕಳು ಏನೇ ಕೇಳಿದ್ರು ಕೊಡಿಸ್ತಾರೆ. ನಮ್ಮ ಅಪ್ಪಂಗೆ ಕೇಳಿದ್ರೆ ಓದ್ಲಿಕ್ಕೆ ಹೋಗಿರೋದು ಮುಚ್ಕೊಂಡು ಓದು ಅಂತಾರೆ. ಇವಾಗಲ್ಲ ಮಗ, ಮೊದಲಿಂದನೂ ಅಷ್ಟೇ. ನಾನು ಏನೇ ಒಳ್ಳೇದು ಮಾಡಿದ್ರು ಒಂದು ಒಳ್ಳೆ ಮಾತಾಡ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಓದು ಓದು ಅಷ್ಟೇ. ಒಂದು ಆಟ, ಒಂದು ಎಂಜಾಯ್ಮೆಂಟ್ ಏನೂ ಇಲ್ಲ. ನನ್ನ ಕರ್ಮ ಅಷ್ಟೇ. ನಮ್ಮ ಆಸೆಗಳನ್ನು ಈಡೇರ್ಸೋಕ್ಕಾಗಲ್ಲ ಅಂದರೆ ಯಾಕೆ ಮಕ್ಕಳನ್ನ ಮಾಡ್ಕೋಬೇಕು? ಯಾಕೆ ನಮ್ಮನ್ನು ಓದಿಸ್ಬೇಕು? ಶಬಾಷ್, ಹುಡ್ಸಿದಪ್ಪನಿಗೆ ಎಂಥ ಮಾತನ್ಬಿಟ್ಟೆ. ಕೇಳಿ ಕಿವಿ ತಂಪಾಯಿತು. ಈ ಮಾತನ್ನೇನಾದರೂ ನಿಮ್ಮ ಅಪ್ಪ ಕೇಳಿಸ್ಕೊಂಡಿದ್ರೆ ಆ ಜೀವಕ್ಕೆ ಎಷ್ಟು ನೋವಾಗಿರ್ಬೋದು ಅಂತ ಯೋಚನೆ ಮಾಡಿದ್ದೀಯಾ? ಹೇಯ್, ಅಪ್ಪ ಅನ್ನೋ ವ್ಯಕ್ತಿ ಬಗ್ಗೆ ಏನರೋ ಗೊತ್ತು ನಿಮಗೆ? ನನಗೆ ಗೊತ್ತು ಕಣ್ರೋ. ನಾನು ತಮಾಷೆ ಮಾಡಿಕೊಂಡು ಖುಷಿಯಾಗಿರ್ಬೋದು, ಆದರೆ ಒಳಗಡೆ ಎಷ್ಟು ನೋವಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ?
ಜಗತ್ತಿನಲ್ಲಿ ತನ್ನ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ತನ್ನ ಕುಟುಂಬಕ್ಕೋಸ್ಕರ ಹಗಲು ರಾತ್ರಿ ದುಡಿಯೋ ಜೀವ ಕಂಡ್ರು. ಅಪ್ಪ ಅಂದರೆ ಅಪ್ಪ ನನ್ಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅಪ್ಪಗೋಸ್ಕರ ನೀನೇನು ಮಾಡಿದ್ಯಾ? ಒಂದಿನ ಅಂದರೂ ಅಪ್ಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಊಟ ಮಾಡಿದ್ರಾ ಇಲ್ವಾ, ಏನಾದರೂ ನೋಡಿದ್ಯಾ ನೀನು? ತನ್ನ ಕೈಯಲ್ಲಂತರೂ ಓದೋಕ್ಕಾಗಲಿಲ್ಲ, ತನ್ನ ಮಗ ಆದರೂ ಓದಿ ದೊಡ್ಡ ವ್ಯಕ್ತಿ ಆಗಲಿ ಅಂತ ಆಸೆ ಪಟ್ಟಿದೆ ತಪ್ಪ? ಬೈಕು ಫೋನು ಡ್ರೆಸ್ಸು ಅಂತ ಹೇಳ್ತೀಯಲ್ಲ, ನಿಮ್ಮಪ್ಪ ಅಮ್ಮ ಒಳ್ಳೆ ಚಪ್ಪಲಿ ಹಾಕಿದಾರಂತ ನೋಡಿದ್ಯಾ ನೀನು? ಲಕ್ಷ ಫೀಸ್ ಕೊಟ್ಬಿಟ್ಟು ಸೇರಿಸೋ ಬದಲು ಅವ್ರಿಗೆ ಏನು ಬೇಕಾಗಿರೋದನ್ನ ತಗೋಬೋದಾಗಿತ್ತಲ್ಲ. ಅಪ್ಪನ ದುಡ್ಡಲ್ಲಿ ಯಾವ ನಾಯಿ ಬೇಕಾದರೂ ಮೆರೆಯುತ್ತೆ ಮಗ, ಆದರೆ ನಮ್ಮ ದುಡ್ಡಲ್ಲಿ ನಾವು ಮೆರಿಬೇಕು, ಅದು ಕೊಡೋ ಸಾಧನೆ ಅಂದರೆ. ದಯವಿಟ್ಟು ಅಪ್ಪ ಅಮ್ಮನ ಕಳ್ಕೊಬೇಡಿ, ಆದಷ್ಟು ಪ್ರೀತಿ ಗೌರವ ಕೊಡಿ. ಯಾಕಂದರೆ ಅವ್ರ ವ್ಯಾಲ್ಯೂ ಗೊತ್ತಾದಾಗ ಪ್ರೀತಿ ಕೊಡೋಕ್ಕೆ ಅವರೇ ಇಲ್ಲ ಅಂದಾಗ ಆಗೋ ನೋವಿದೆಯಲ್ಲ, ನನಗೆ ಗೊತ್ತು ಕಂಡ್ರು. ಗಿರಿ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊ ಮಗ, ನಾನು ಪುರ್ಕಿ ಥರ ತಿರ್ಕೊಂಡು ಮಜಾ ಮಾಡ್ಕೊಂಡಿದ್ದೆ ಕಣ್ರು. ಆದರೆ ನಮ್ಮಪ್ಪ ಒಂದಿನ ಬಂದು ಏನಂದ್ರು ಗೊತ್ತಾ? ಮಗ, ನಾನಿರೋರ್ಗೂ ಎಷ್ಟು ಬೇಕಾದರೂ ಮಜಾ ಮಾಡು, ನಾನು ದುಡಿದು ಕೊಡ್ತೀನಿ ಅಂದರು. ಆದರೆ ಅದಷ್ಟು ಬೇಗ ಒಂದು ಕೆಲಸ ತಗೋ, ಯಾಕಂದರೆ ನಾನು ಸತ್ತೋದ್ಮೇಲೆ ನಿನ್ನ ಕಾಲಿಗೆ ಬೀಳ್ತೀನಿ, ನಿಮ್ಮ ಅಮ್ಮನ ಮಾತ್ರ ಕೆಲ್ಸಕ್ಕೆ ಕಳಿಸ್ಬೇಡ ಅಂತಂದರು. ಕರಳು ಕಿತ್ತು ಬಂದ್ಬಿಡ್ತು ಕೊಂಡ್ರು. ಅವತ್ತೇ ಡಿಸೈಡ್ ಮಾಡಿದೆ, ಓದಿ ಒಳ್ಳೆ ಕೆಲಸ ತಗೊಂಡು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಅಷ್ಟರಲ್ಲೇ ನಮ್ಮಪ್ಪ ಮಗ, ನೀನು ಹೇಳಿದ ನಿಜ ಕಣೋ. ನಾವು ಹುಟ್ಟಿರೋದು ಮಿಡಲ್ ಕ್ಲಾಸ್ ಆಗಿರ್ಬೋದು, ಆದರೆ ನಮಗೆ ನಮ್ಮ ಅಪ್ಪ ಅಮ್ಮನೇ ರಾಜಾರಾಣಿ. ನಾವು ಹುಟ್ಟಿರೋದು ಮಿಡಲ್ ಕ್ಲಾಸ್ ಆದರೂ ಸಾಯೋದೇ ಹೊರ್ತು ಮಿಡಲ್ ಕ್ಲಾಸ್ ಆಗಿರಬಾರ್ದು. ನಾನು ಚೆನ್ನಾಗಿ ಓದಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ. ಈ ಕೆಲಸ ಸಿಕ್ಕಿದ್ಮೇಲೆ ಈ ಬೈಕು ಕಾರು ಎಲ್ಲ ನಮ್ಮ ಅಪ್ಪ ಅಮ್ಮನ ಆಸೆ ಈಡೇರಿಸ್ತೀನಿ ಕಣ್ಣು. ಇದು ಆ್ಯಕ್ಚುಲಿ ಚೆನ್ನಾಗಿರೋ ನನಗೆ ಒಡಿಕಾಯಿ ನಗಾಡು. ಪ್ರತಿಯೊಬ್ಬ ತಂದೆ ತಾಯಿಯು ಸಾವಿರಾರು ಕನಸುಗಳನ್ನು ಕಂಡು ತಮ್ಮ ಕೈಯಲ್ಲಂತೂ ಆಗಲಿಲ್ಲ, ತಮ್ಮ ಮಕ್ಕಳಾದರೂ ತಮ್ಮ ಕನಸುಗಳನ್ನು ಈಡೇರಿಸಲಿ ಎಂದು ಕಷ್ಟಪಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸುತ್ತಾರೆ. ಪ್ರತಿಯೊಬ್ಬ ಮಗನ ಅಥವಾ ಮಗಳ ಜವಾಬ್ದಾರಿ ಏನು ಗೊತ್ತಾ? ನಮ್ಮ ತಂದೆ ತಾಯಿ ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಬೆಂಗಳೂರಿಗೆ ಕಳಿಸಿದ್ದಾರೆ ಎಂಬುದನ್ನು ಅರಿತು ಅವರ ಕನಸುಗಳನ್ನು ನನಸು ಮಾಡಬೇಕು. ಇಡೀ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ತೊರೆದು ಹೋದರೆ ನೀವು ಏನೇ ಮಾಡಿದರೂ, ಎಷ್ಟೇ ನೋವು ಮಾಡಿದರೂ ಸಹಿಸಿಕೊಂಡು ನಮ್ಮ ಮಗ ಅಥವಾ ನಮ್ಮ ಮಗಳು ಎಂದು ಹೇಳುವವರು ತಂದೆ ತಾಯಿ ಮಾತ್ರ. ಕನಸುಗಳನ್ನು ಕಾಣಬೇಕು, ಆ ಕನಸನ್ನು ನನಸಾಗಿಸುವತ್ತ ನಮ್ಮ ಜೀವನ ಸಾಗಬೇಕು. ಯಾವುದೋ ನಶ್ವರ ವಸ್ತುವಿಗಾಗಿ ಅಥವಾ ವ್ಯಕ್ತಿಗಾಗಿ ಅಲ್ಲ. ಧನ್ಯವಾದಗಳು.